ಅದು ಅತ್ತೆ ನನ್ನ ಪುಟ್ಟ ಬಂದನಲ್ರಿಪ್ಪ, ಬರೀ ನಂಗೆ ನೂಡಲ್ಸ್ ಮಾಡ್ಕೊಡು, ಮ್ಯಾಗಿ ಮಾಡ್ಕೊಡು, ಅದೇನು ಹಿಪ್ಪಿ ಅಂತ ಅದನ್ನ ಮಾಡ್ಕೊಡು ಅಂದ್ಬಿಟ್ಟು ನನ್ನ ತಲೆ ಹಿಪ್ಪಿ ಜಿಡ್ ಮಾಡ್ಬಿಟ್ಟು ನಾನು ನೋಡ್ರಿ. ಜಿಪುಣ ಸೊಸೆ ಕಾಮಿಡಿ ಕಥೆಗಳನ್ನ ನೋಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ ಮಸ್ತ್ ಕಾಮಿಡಿ ಆಯ್ತ್ರಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್. ಸೀತಾ ಏನ್ ಮಾಡಕತಿ? ಹೇಳ್ರಿ. ಎಲ್ಲೈತಿ ಗಮನ? ಏನ್ ಮಾಡಕತಿ ಅಂತಂದೆ. ಅಯ್ಯೋ ಇನ್ನೇ ಮಾಡಿರಿಪ್ಪ, ಮಗಳು ಬಂದಾಳಲ್ಲ ಏನ್ ಅಡಿಗೆ ಮಾಡಿಸ್ಲಿ ಅಂತ ಯೋಚನೆ ಮಾಡತ್ತೀನಿ. ಅಲ್ಲಲ್ಲಿ ಸೀತಾ, ನನ್ನ ಮುದ್ದು ಬಂಗಾರ ಗಿಂಡಿ, ನಿನ್ನ ಮಗಳು ಬಂದಾಳಂತೇನ ಅಡಿಗೆ ಮಾಡಿಸ್ತೀನಿ ಅಂತಿದಿ. ನಿನ್ನ ಸೊಸಿ ಅಡಿಗೆ ಮಾಡ್ತಾಳ, ಖರ್ಚಾಗುತ್ತಾ ಅನ್ನಂಗಿಲ್ಲನ? ಅಯ್ಯೋ ರೀ, ನಾ ಮರ್ತ ಹೋಗಿನ್ ನೋಡ್ರಿಪ್ಪ. ಅದಕ್ಕೆ ಏನಾರ ಧೈರ್ಯ ಮಾಡಲಿ. ಏನ್ ಮಾಡಪ್ಪ, ಏನ್ ಮಾಡಿ, ಮಗಳು ಬರೀ ಬಂದ, ಏನು ಅರ್ಧಂಬರ್ಧ ಊಟ ಹಾಕಕ್ಕಾಗತ್ತ ಮಗಳಿಗೆ? ಯಪ್ಪ, ಇವಳು ಕಟ್ಕೊಂಡು ನನ್ನ ಜೀವನ ನಮ್ಗೆ ಬೇಜಾರಾಗ್ಬಿಟ್ಟೈತೆ ನೋಡಿ ಮಾರಾಯ. ಸಿಟ್ಟು ಮಾಡ್ಕೋಬೇಡಿ, ಅದ ನನ್ನ ಸೊಸಿ ಒಳ್ಳೆಯವಳು, ಆಕೆಗೆ ಸೂಕ್ಷ್ಮವಾಗಿ ಹೇಳು. ಅದು ನಿಜ ನೋಡ್ರಿ, ಆಕಿ ಖರ್ಚು ಮಾಡ್ತಾಳ, ಕಂಜೂಸ್ ಮಾಡ್ತಾಳ ಅನ್ನೋದು ಅಷ್ಟೇ. ಆದ್ರೆ ಆಕಿ ತುಂಬಾ ಒಳ್ಳೆ ಹುಡುಗಿ. ಇರ್ಲಿ ಇರ್ಲಿ, ಏನೋ ಒಂದು ಐಡಿಯಾ ಮಾಡಿಸ್ತೀನಿ. ಏನ್ ಮತ್ತ? ಅದು ಸೀತು, ಏನು ಇಷ್ಟು ಚಂದ ಕಾಣಕತ್ತಿ? ತೆರಿ ಕೆಟ್ಟತಿ, ಅದಕ್ಕೆ ಚಂದ ಕಾಣಕತ್ತೀನಿ ನೋಡು. ಚೆಲುವೆ ನಿನ್ನ ನೋಡಲು ಮಾತುಗಳು ಬರದವನು ಕವಿತೆಯ. ಸಾಕ್ ಸಾಕ್ ಹೊಗಳಿದ್ದು. ಅಪ್ಪಣ್ಣಿ. ಸರಿ ಕುತ್ಕೋರಿ, ನನ್ನ ನಾಷ್ಟಕ್ಕೆ ಏನ್ ಮಾಡೋಣ ಅಂತ ಕೇಳ್ಕೊಂಡೆ ಬಿಡ್ತೇನೆ. ಲೇ, ನಾಷ್ಟಕ್ಕೆ ಏನು ಮಾಡಾಳ? ಏನು ನೋಡು, ತಂಗ್ಲ ಚಿತ್ರಾನ್ನ ಗಿತ್ರ ಮಾಡ್ಬಿಟ್ಟಾಳ, ಏನೋ ಉಳ್ದೈತಂತಂದ. ಹಂಗೆ ಮಾಡಿರ್ತಾಳ? ಅಯ್ಯೋ ದೇವ್ರೇ, ಏನ್ ಮಾಡಪ್ಪ ನಾನು. ಇರ್ಲಿ, ಕರ್ತಾ ಬಿಡ್ತೇನೆ. ಸೀತಾ ಸೀತಾ ಏನಾಯ್ತು? ಅಯ್ಯೋ ಕಾಡ್ರಿಪ್ಪ, ಮೊಳಕಾಲ ಭಾಳ ನೋವಾಕತ್ತಾವು. ಅಂತೂ ಇಂತೂ ನಮ್ಮ ಸೀತಾಗ ವಯಸ್ಸಾಯ್ತು. ರೀ, ಕೂಡನ್ ಮತ್ತೆ ಸೊಸಿ ಕೇಳ್ಬಿಟ್ಲಂದ್ರೆ ಇಷ್ಟೇ ಯಾಕೆ ಎನರ್ಜಿ ವೇಸ್ಟ್ ಮಾಡ್ಕೋತೀರಿ ಅತ್ತಿಯರ? ಬಿ ಪಿ ಬಂದಿತ್ತು, ಮತ್ತೆ ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ಸುಮ್ಮನೆ ಖರ್ಚು ಅಂತಾಳ. ಸುಮ್ಮನಿರೇ, ಚೀರಾಡ್ಬೇಡ. ಅದು ಸರಿ ನೋಡ್ಬಿಡು, ತಡಿಪ್ಪ ಕುತ್ಕೊಂತೇನೆ. ರಾಣಿ ರಾಣಿ, ಅತ್ತೆ ಬನ್ನಿರಿ. ಹೇಳ್ರಿ ಅತ್ತೆರ. ಓ, ಮಾವರು ಬಂದಾರ. ಮಾವರ ನಾಷ್ಟ ತರ್ಲಾರಿ? ಅತ್ತೆ ನಿಮ್ಗೆ ಹಾಕೊಂಡ್ ಬರ್ಲಾರ? ಹ್ಞೂ ಆಯ್ತು. ಹೌದು, ರಾಧಾ ನಾಷ್ಟ ಮಾಡಿದ್ಲನ? ಅಯ್ಯೋ ಮಲ್ಕೊಂಡಾರಿ. ಹೋಲ್ ಬಿಡು ಪಾಪ, ಮಲ್ಕೊಲ್ಲಿ ಅಂದ್ಬಿಟ್ಟು ನಾನು ಸುಮ್ಮನಾಗಿದ್ರಿ. ಯಾಕಂದ್ರೆ ಅತ್ತೆ ಮನ್ಯಾಗ ಅದು ಕೆಲಸ ಇದು ಕೆಲಸ ಮಾಡಿ ಬೆಳಗ್ಗೆನೆ ಎದ್ದಿರ್ತಾವ. ಅದಕ್ಕೆ ನಾನು ಅಯ್ಯೋ ಮಲ್ಕೊಳ್ಳಿ ಬಿಡು ಪಾಪ ಅಂತ ಸುಮ್ಮನಾದ್ರಿ. ಅಲ್ಲ, ಶಾಬಾಷ್ ಸೊಸಿಯ. ಹೌದ್ರಿ ಮಾವರ, ಏನ್ ಗೊತ್ತನ, ತಾಯಿ ಮನೆಗೆ ಯಾಕೆ ಬರ್ತಾರೆ ಹೇಳ್ರಿ? ಆರಾಮಾಗಿ ರೆಸ್ಟ್ ತಗೊಳಕಂತ ಬರ್ತಾರ. ಏನು ಮನ್ಯಾಗ ಅಣ್ಣನ ಹೆಂಡತಿಗಳ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ. ಬಿಡ್ರಿ, ಆಮೇಲೆ ಅದ ಅಣ್ಣನ ಹೆಂಡತಿನ ಅವ್ರ ಸನಿ ಮನೆಗೆ ಹೋದ ಅವ್ರ ಮನೆಗೆ ಹೋದನ್ನ ರೆಸ್ಟ್ ಮಾಡ್ತಾರಲ್ರಿ, ಅದಕ್ಕೆ ರೀ. ಬಿಡ್ರಿ ಪಾಪ ಅಂದ್ಬಿಟ್ಟು ನಾನು ಸುಮ್ಮನಾಗೆ ನೋಡ್ರಿ. ಶಬಾಷ್ ಶಾಬಾಷ್, ಇಂಥ ಸುಸ್ತಾರ ಪ್ರತಿಯೊಂದು ಮನ್ಯಾಗೂ ಇರ್ಬೇಕು ನೋಡುವ. ನನ್ನ ಮುದ್ದೆ ಗಿಂಡಿ ನೋಡುವ, ಅಮ್ಮ ಬಂಗಾರ ಗಿಂಡಿ. ನೀನು ಚಿಂಡಿ ಗಿಂಡಿ ಏನು ಹೇಳ್ಬೇಕಂತ ಗೊತ್ತಾಗಿಲ್ಲ. ಆದ್ರೂ ನನ್ನ ಮುದ್ದು ಜಿಪ್ಪುನ ಸೊಸೆ, ಈ ನನ್ನ ಮುದ್ದು ಸೊಸಮ್ಮ. ಸಾಕು ಮಾತಾಡಿದ್ದು. ಹೋಗೋ ನನ್ನ ಸೊಸಿಯ, ಹೋಗಿ ನಾಷ್ಟ ಕೊಂಬ. ಹೌದು, ನಾಷ್ಟ ಏನು ಮಾಡಿದಿ? ಅದು ಮಾವರ, ಇವತ್ತು ವೆರಿ 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 ಸ್ಪೆಷಲ್ ಆಗಿ ಮಾಡಿರುವಂತ ನೂಡಲ್ಸ್ ಪಲಾವ್. ಹೇಗಿದೆ ಮಾವರ ಹೆಸರು? ಹೆಸರೇನೆ ಸೂಪರ್ ಆಗಿದೆ, ರುಚಿ ಮಾತ್ರ ಚಲೋ ಮಾಡ್ತಿ. ಅದಕ್ಕೇನು ಎರಡು ಮಾತಿಲ್ ಬಿಡುವ. ಆದ್ರೆ ತಗೊಂಬ ನೋಡೋಣ. ನಿಮ್ಗೂ ತರ್ಲನ? ಏನು ರಾಧಾ ಬಂದ್ಮೇಲೆ ತಿಂತೀರಿ? ಆಮೇಲೆ ತಿಂತೇನೆ ಬಿಡುವ, ರಾಧಾ ಬಂದ್ಮೇಲೆ. ಹೌದು, ನನಗೇನ ಡೌಟ್ ಬರಾಕತ್ತೈತ್ಲೇ ಜಿಪುಣಿ. ಏನ್ ಮಾಡಿ ಹೇಳು, ಏನದು ನೂಡಲ್ಸ್ ಪಲಾವ್ ಹೆಸರು ಅಷ್ಟು ಚಲೋ ಐತಲ್ಲೇಪ್ಪ, ಏನ್ ಮಾಡಿದಿ? ಅದು ಅತ್ತಿಯರ. ಹೇಳು. ಏನೋ ಮಾಡಿಲ್ಲ ನೀನು, ಅಷ್ಟು ಸರಳವಾಗಿಲ್ಲ ನೀನು, ನನಗೆ ಗೊತ್ತು. ಹೇಳಿ ಏನು? ಅದು ಅತ್ತಿಯರ, ನನ್ನ ಪುಟ್ಟ ಬಂದನಲ್ರಿಪ್ಪ, ಬರೀ ನಂಗೆ ನೂಡಲ್ಸ್ ಮಾಡ್ಕೊಡು, ಮ್ಯಾಗಿ ಮಾಡ್ಕೊಡು,
ಅದೇನು ಹಿಪ್ಪಿ ಅಂತ ಅದನ್ನ ಮಾಡ್ಕೊಡು ಅಂದ್ಬಿಟ್ಟು ನನ್ನ ತಲೆ ಹಿಪ್ಪಿ ಜಿಡ್ ಮಾಡ್ಬಿಟ್ಟು ನಾನು ನೋಡ್ರಿ. ಅದಕ್ಕೆ ಪಾಪ ಮಕ್ಕಳ ಮನಸ್ಸು ನೋಸ್ಬಾರ್ದು ನೋಡ್ರಿ. ಪಾಪ ಅವು ದೇವ್ರಿಪ್ಪ, ದೇವ್ರಂತ ಮನಸ್ಸಿರುವಂತಹ ಮಕ್ಕಳ್ರಿಪ್ಪ, ಅವ್ರ ಮನಸ್ಸು ನೋಸ್ಬಾರ್ದಲ್ಲ. ಅದಕ್ಕೆ ಒಂದ್ಸತಿ ನೂಡಲ್ಸ್ ಮಾಡ್ಕೊಟ್ಟೆ. ಅದನ್ನ ನೋಡಿ ತಿನ್ಬಿಟ್ಟು ಹೇಳ್ತಾನೆ ಏನಂತ, ಇದು ಚೂರಣ ಏನಲ್ಲ ಒಂಥರ ಐತಿ, ಒಂಥರ ಗಟ್ಟಿಗೆ ಮಾಡ್ಬಿಟ್ಟಿರಿ, ನನಗಿದು ಬೇಡ ಅಂತಂದ. ಅದಕ್ಕೆ ಅದನ್ನ ಹಂಗ ತೆಗೆದಿಟ್ನರಿ. ಆಮೇಲೆ ಮಧ್ಯಾಹ್ನ ಬಂದ್ಬಿಟ್ಟು ನನಗ ಈಗ ನೂಡಲ್ಸ್ ಬೇಡ ಮ್ಯಾಗಿ ಮಾಡ್ಕೊಡು ಅಂತಾನೆ. ಸರಿ ಆಯ್ತು ಬಿಡು ಪಾಪಲ್ಲ ಅಂದ್ಬಿಟ್ಟು ಅದನ್ನೂ ಮಾಡ್ದ. ಅದನ್ನ ಕೇಳ್ತಾನೆ ಅದು ಒಳಗೆ ತಿನ್ನು ಮುಂದೆ, ಕೈ ಪಲ್ಯನ ಇಲ್ಲಲ್ಲ, ಕ್ಯಾರೆಟು ಬೀನ್ಸು ಅವೆಲ್ಲ ಹಾಕ್ಬೇಕದಲ್ಲ ಅಂತಾನ. ಆಮೇಲೆ ಅದನ್ನು ತಿನ್ನಿಲ್ರಿಪ್ಪ, ಏನ್ ಮಾಡಿ ಒಂದಿಟ ತಿನ್ನೋಣ ಓಡೋಗ್ಬಿಟ್ಟ. ಮತ್ತ ಅದು ಉಳಿತದಲ್ಲ. ಹೌದು, ಆಮೇಲೆ ಏನು ಮಾಡ್ತೀವಿ ನನ್ನ ಸೊಸಿಯ? ಮಾಡ್ರಿ ಮಾವರ ಬಂದ ಸಾಯಂಕಾಲ ಬಂದ ಅತ್ತಿ ನನಗೆ ಹಿಪ್ಪಿನ ಮಾಡ್ಕೊಂಡು ನಂಗೆ ಬೇಡ ಅಂತ ಹೇಳಕ್ ಶುರು ಮಾಡ್ಬಿಟ್ಟ. ಅದಕ್ಕೆ ನಾನು ಹೇಳಿದ್ದೆ ಸರಿ ಆಯ್ತು ಬಿಡ್ಬಿಟ್ಟ, ನೀರು ಕುತ್ಕೋ ಅಂತ ಅಂದ್ಬಿಟ್ಟು ಅಂತ ಮಾಡ್ಕೊಟ್ಬಿಡ್ತೇನಿ, ಅಲ್ಲಿ ಕುತ್ಕೊಂಡು ರೆಸ್ಟ್ ಮಾಡು ಮಗನ ಅಂದ್ಬಿಟ್ಟು ಮಾಡಕ್ಕಂತ ಹೋದ್ನಿರಿ. ಆಮೇಲೆ ಸೊಸಿ ಅಂತಂದ್ಬಿಟ್ಟು ನೀನು ಮಾಡೇ ಕೊಟ್ಬಿಟ್ಟೇನೆ ಹಿಪ್ಪಿ ನೂಡಲ್ಸ್ನ. ಮಾವರ ಹಿಪ್ಪಿ ನೂಡಲ್ಸ್ನ ಮಾಡೇ ಕೊಟ್ಟೆ. ಅಯ್ಯೋ ಕರ್ಮವೇ, ಮುಂದೆ ಹೇಳು. ಚೆಕ್ ಮಾಡ್ಕೊಬೇಡ್ರಿ ಅತ್ತಿಯರ, ಮತ್ತೆ ಗಿಪಿ ಜಾಸ್ತಿ ಆಗಿ ನಮ್ಮ ಕರ್ಮಕ್ಕೆ ಮತ್ತೆ ಉಪ್ಪ ತಿನ್ನಲಾರ್ದಂಗಾಗಿತ್ತು. ಆಮೇಲೆ ನಿಮ್ಗೋಸ್ಕರ ಸಪ್ರೇಟ್ ಅಡಿಗೆ ಮಾಡಬೇಕು, ಅದಕ್ಕೂ ಗ್ಯಾಸ್ ವೇಸ್ಟ್. ಆಮೇಲೆ ನಮ್ಗೆ ಉಪ್ಪು ತಿನ್ನೋದಿರಕ್ಕಾಗಲ್ಲ, ಅದು ಒಂದು ವೇಸ್ಟ್. ಆಮೇಲೆ ಉಪ್ಪು ಎಕ್ಸ್ಟ್ರಾ ಹಾಕೊಂಡು ಮತ್ತೆ ನಮಗೆ ಗಿಪಿ ಬಂದಿತ್ತು. ಸುಮ್ಮನಿರಿಪ್ಪ, ನೀವು ಸ್ವಲ್ಪ ಕೂಲಾಗಿರಿ. ಮತ್ತೆ ಗಿಪಿ ಬರ್ಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಚೀಟಿ ಮಾಡಿಸಿ ಅದ್ರ ದುಡ್ಡು ಬಡ್ದು ಯಪ್ಪ ಎಲ್ಲ ಮುಗಿಸಿ ಗುಳಿಗೆ ರೊಕ್ಕ ಬಿಡ್ಬೇಕಾಗತ್ತ. ಸ್ವಲ್ಪ ಸುಮ್ಮನೆ ಕೂತ್ಕೊಡಿ. ಎಲ್ಲ ಕರ್ಮ ಏನೈತ್ರಿಪ್ಪ, ನಿಮ್ಮ ಆರೋಗ್ಯವೇ ನಮ್ಮ ಭಾಗ್ಯ ರೀ ಎತ್ತೀರ. ಭಾಗ್ಯ ಆ ಭಾಗ್ಯನ ತಗೊಂಡು ನೀನು ತಿಳಿ ಬಡ್ಕೋ. ಅಯ್ಯೋ, ನಿಮ್ಮ ಅತ್ತಿ ಸೊಸಿದು ಮಾತು ಜಾಸ್ತಿ ಆಯ್ತು. ಯವ್ವ, ನನ್ನ ಹೊಟ್ಟಿ ಒಳಗೆ ಎಲಿ ಬುಜು ಅಂತ ಓಡಾಡಕತ್ತಾವ. ಹೋಗು ತಂಬರೋಗಿ ನಾಷ್ಟನ. ಇಲ್ಲಿ ಓಡಾಡಕತ್ತಾವ್ರಿ ಇರ್ರಿ, ಹಂಗಂದ್ರೆ ಅದಕ್ಕೆ ಇಡೀ ಪಾಷಾಣ ಅಂತ ಅಂದ್ಬಿಡ್ತೇನೆ. ಯಾಕವ ಮತ್ತೆ ಮರ್ಯಾಕತ್ತಿಲ್ಲ ಯಪ್ಪ, ಮರಿಬೇಡ್ರಿಪ್ಪ ಮತ್ತೆ ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಖರ್ಚಾಗುತ್ತೆ. ಮರ್ಯಾಕ್ ಹೋಗ್ಬೇಡ್ರಿ, ಸ್ವಲ್ಪ ನೆನಪು ಮಾಡ್ಕೊರಿ. ನೆನಪು ಬಂತನ್ರಿ? ಅಯ್ಯೋ ದೇವ್ರಿ, ನಾನೇನು ನೆನ್ಪು ಮಾಡ್ಕೋಬೇಕವಾ? ನೀವು ತಾನೇ ಹೊಟ್ಟೆ ಒಳಗೆ ಗಿಲಿ ಎಡಕತ್ತಾವ ಅಂತ ಅದಕ್ಕೆ ಪಾಷಾಣ ತರ್ತೀನಿ ಅಂದೆ. ತಾಯಿ, ಪಾಷಾಣ ತಂದು ನಾ ಏನು ಕುಡಿಲೇನ? ಕುಡಿ ಸತ್ತೋಗ್ಲೇನ? ಶಾಂತಂ ಪಾಪಂ ಮಾವರ, ನಿಮ್ಮ ಆರೋಗ್ಯ ನಮ್ಗೆ ಮುಖ್ಯ ರೀಪ, ನಂಬರಿಪ್ಪ ಮಾವರ. ಯಪ್ಪ ಶಿವನೇ ಶಂಭುಲಿಂಗ, ನಿಮ್ನೆಲ್ಲ ನಾನು ಸಮಾಧಾನ ಮಾಡಿದ್ಲೆ ನನಗೆ ಎಲ್ಲಿ ಬಿಪಿ ಬರುತ್ತೋ ಏನ. ಅಯ್ಯೋ ದೇವ್ರೆ, ಕುತ್ಕೋರಿಪ್ಪ, ನಾನು ನೂಡಲ್ಸ್ ತಂಬರ್ತೀನಿ. ಏನು ನೂಡಲ್ಸ್? ಆಗೇನ ಹೇಳಿದೆ? ಅದೇ ರೀ ಮಾವರ, ನೂಡಲ್ಸ್ ಪಲಾವ್ ತರ್ತೀನಿ. ಸೊಸಿ ಮುಂದೇನಾದಂತ ಹೇಳೇ ಇಲ್ಲಲ್ಲ. ಏನೇನು ಮಾಡ್ರಿ ಎತ್ತಿಯರ, ಎಲ್ಲ ಕೈಪಲ್ಲೆ ಹಾಕಿ ಮಾಡ್ಕೊಟ್ನಿರಿ. ಅದನ್ನ ತಿಂತಾನೆ 1-2 ಸ್ಪೂನ್ ಹಾಕಿ ಚಲೋ ಐತೆ ಅಂದ ಚಿನ್ನ 2 ಸ್ಪೂನ್. ಆಮೇಲೆ ಬೇಡ ಹಾಕಿ ನಂಗೆ ಸಾಕೊಂಡ್ಬಿಟ್ಟು ಇಟ್ಬಿಟ್ಟು ಹೋಗ್ಬಿಟ್ಟ. ಇನ್ನೇನು ಮಾಡಿ, ಅದು ಉಳಿತು, ಅದಕ್ಕೆ ಅದನ್ನ ತೆಗೆದಿಟ್ನಿರಿ. ಆಮೇಲೆ ಇನ್ನೇನು ರಾತ್ರಿ ತಿಂತೀರ ಪುಟ್ಟ ಅಂತ ಕೇಳಿದೆ. ನಂಗೆ ಬೇಡ ಅತ್ತಿ, ನನ್ನ ಹೊಟ್ಟೆ ನೋಡ್ತಾ ಇದೆ ಅಂತಾನೆ. ಅದಕ್ಕೆ ನಾನು ಒಂದು ಒಳ್ಳೆ ಐಡಿಯಾ ಮಾಡಿದ್ನರಿ. ಏನು ಸೊಸಿ ಐಡಿಯಾ? ಅದು ರೀ ಮಾವರ, ಏನು ಮಾಡಿದೆ ಗೊತ್ತಲ್ರಿ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲದ್ದು ಒಂದು ಕಡೆ ತೆಗೆದಿಟ್ಟಿದ್ದೀರಿ. ಅದಕ್ಕೆ ಒಳ್ಳೆ ಎಣ್ಣೆ ಹಾಕಿ, ಅದಕ್ಕೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಉಳ್ಳಾಗಡ್ಡಿನ ಸಣ್ಣ ಕಚಿಸ ಅಂತ ಹೆಚ್ಚಿಬಿಟ್ಟು ಮೊನ್ನೆ ಎಷ್ಟು ಹಾಕೊಂಡೆ ಕ್ಯಾರೆಟ್ ತಂದುಬಿಟ್ಟಿದ್ರಿ. ಹಂಗೆ ಬಿದ್ದಾಬಿಟ್ಟಾವ್ರಿ ಅವು. ಅವನಿಷ್ಟು ಬೀನ್ಸ್ ಇದ್ದು ಅವನಿಷ್ಟು ಬಡ ಹೆಚ್ಚಿಬಿಟ್ಟು ಅದಕ್ಕೆ ಒಳ್ಳೆ ಎಣ್ಣೆ, ತುಪ್ಪ, ಕೊತ್ತಂಬರಿ, ಕರಿಬೇವು ಹಾಕ್ಬಿಟ್ಟು ಮತ್ತು
ಒಗ್ಗರಣೆ ಕೊಟ್ನಿರಿ ಆಮೇಲೆ ಅದನ್ನೆಲ್ಲ ಉದ್ರಾಗಿ ಹಿಂಗೆ ಪ್ರೆಪ್ರ ಬೆಳ್ಳಂಗ ಹಾರಾಕಿಟ್ಟಿದ್ದೆ ಅದು ಹಾಕಿದ್ಮೇಲೆ ಇನ್ನೂ ಚಲೋ ಬಂತ್ರಿ ಮೇಲ್ಗಡೆ ಸ್ವಲ್ಪ ನಿಂಬೆಹಣ್ಣು ಅಂತ ಹಿಂಡ್ಬಿಟ್ಟಿದೆ ಆಮೇಲೆ ರೆಡಿ ಆಯ್ತ್ರಿ ನೂಡಲ್ಸ್ ಪಲಾವ್ ಸೂಪರ್ ಹೆಂಗಿತ್ರಿ ನನ್ನ ನೂಡಲ್ಸ್ ಪಲಾವು ಚಲೋ ಐತಿ ತಂಗಳದ್ದು ನೂಡಲ್ಸ್ ಪಲಾವ್ ಅಂದ್ರೆ ತಂಗಳದ್ದು ನೂಡಲ್ಸ್ ಎಲ್ಲ ಉಳಿಸ್ಕೊಂಬಿಟ್ಟೆ ಅದನ್ನ ಪಲಾವ್ ಮಾಡಿ ಅನ್ವಾ ಮಾವರ ನಾವು ವೇಸ್ಟ್ ಹಾಕಿದಿಲ್ಲ ರೀ ಕ್ಯಾರೆಟು ಬೀನ್ಸ್ ಎಲ್ಲ ವೇಸ್ಟು ಆ ಹುಡುಗ ತಿನ್ಲಾರ್ದಂಗೆ ಇಟ್ಟಿರೋದು ಅದು ವೇಸ್ಟು ರಾಧ ತಿಂತೀನಪ್ಪ ನಾವಲ್ಲ ಅಂತಂದ ಮತ್ತು ಸುಮ್ಮನೆ ಯಾಕ್ರಿ ವೇಸ್ಟ್ ಮಾಡೋದು ಆದ್ರೂ ಸ್ವಲ್ಪ ಎಣ್ಣೆ ಖರ್ಚಾತ್ರಿ ಮಾವರ ಏನು ಎಣ್ಣೆ ಖರ್ಚದ ಮಾವರ ನಾನು ಅದಕ್ಕೆಲ್ಲ ನಾಷ್ಟ ಮಾಡಿದ್ದಿಂದ ಒಂದು ಚಿಕ್ಕ ಟೀ ಸ್ಪೂನ್ ಎಣ್ಣೆ ಹಾಕಿರ್ತೀನಿ ಇದಕ್ಕೆ ಒಂಥರ ಹಿಟ್ಟಂಗೆ ಆಗಿತ್ತಲ್ರಿ ಅದಕ್ಕೆ 2 ಸ್ಪೂನ್ ಹೋಗ್ಬಿಡ್ತ್ರಿ 1 ಸ್ಪೂನು ಎಣ್ಣೆ ವೇಸ್ಟ್ ಆಯ್ತು ನೋಡ್ರಿ